ಇನ್ನು ಚಿನ್ನಸ್ವಾಮಿ ಕಾಲ್ತುಳಿತ ದುರಂತ ಪ್ರಕರಣ ಏನು ನಡೀತು, ಇದಾದ ಬಗ್ಗೆ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ದುರಂತದ ಬೆನ್ನಲ್ಲೇ RCB ಶೇರ್ ಮಾರಾಟಕ್ಕೆ ಮುಂದಾಯ್ತಾ ಮ್ಯಾನೇಜ್ಮೆಂಟ್ ಅಂತ. ಹೊಸ ಮಾಲೀಕರ ಹುಡುಕಾಟದ ಬಗ್ಗೆ ಚರ್ಚೆ ಏನಾದರೂ ನಡೀತಾ ಇದೆಯಾ? ಹೊಸ ಬಂಡವಾಳ ಹೂಡಿಕೆದಾರರ ಜೊತೆ ಮ್ಯಾನೇಜ್ಮೆಂಟ್ ಮಾತುಕತೆ ನಡೆಸ್ತಾ ಇದೆಯಾ? ಸದ್ಯ ಡಿಯಾಜಿಯೋ ಅಂಗಸಂಸ್ಥೆ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ನ ಮಾಲೀಕತ್ವದಲ್ಲಿ ಅದಿದೆ. 18 ವರ್ಷಗಳ ಬಳಿಕ ಕಪ್ ಗೆದ್ದ ಬೆನ್ನಲ್ಲೇ, ಅಂದರೆ ಹೊಸ ಷೇರುದಾರರು ಅಂದರೆ ಮಾರೋದು ಅಷ್ಟೇ, ಇನ್ನೇನೂ ಇಲ್ಲ. ಮಾರ್ತಾರಾ? ಈಗ ಸದ್ಯಕ್ಕೆ ಫ್ರಾಂಚೈಸಿ ಡಿಯಾಜಿಯೋ RCBಯನ್ನು ಹೊಸ ಷೇರುದಾರರು ಕೊಂಡುಕೊಳ್ಳಿ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಬಟ್ ಇಂಥ ಒಂದು ಇನ್ಸಿಡೆಂಟ್ನಿಂದ, ಅದರಲ್ಲೂ ದೊಡ್ಡ ಮಟ್ಟದ ತಪ್ಪು RCBಯಿಂದ ಏನು ಬಂದಿಲ್ಲ. RCBಗೆ ಇರ್ತಕ್ಕಂಥ ಅಪಾರ ಫ್ಯಾನ್ ಬೇಸ್ ಏನು ಡಿಸ್ಟರ್ಬ್ ಆಗಿಲ್ಲ. ಅಷ್ಟು ತೀರ್ಮಾನಕ್ಕೆ ಬರ್ತಾರಾ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಕಾಲ್ತುಳಿತ ದುರಂತ ಏನೋ ನಡೆದೋಯ್ತು, ಬಟ್ ಅದರಲ್ಲಿ RCB ಪಾತ್ರ ಏನು ಅಂತಂದರೆ ದೊಡ್ಡ ಮಟ್ಟದ ಪಾತ್ರ ಏನಿಲ್ಲ. ಬಂದರು, ಸೆಲೆಬ್ರೇಷನ್ನಲ್ಲಿದ್ದರು, ಹೋದರು. ಬಟ್ ಇಷ್ಟಕ್ಕೇ ಮಾರಾಟ ಮಾಡೋ ಚಿಂತನೆಗಳು ನಡೀತಾ ಇದೆಯಾ? ಏನು ನಡೀತಾ ಇದೆ ಹಾಗಾದರೆ RCB ಫ್ರಾಂಚೈಸಿನಲ್ಲಿ ಅಂತ? ಅರವಿಂದ್, ಈ ಒಂದು ಚರ್ಚೆ ಈಗ ರಾಷ್ಟ್ರವ್ಯಾಪಿ ಶುರುವಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಯಾವಾಗ ಚಿನ್ನಸ್ವಾಮಿಯ ದುರಂತ ಆಯ್ತು, ಅದಾದ ಮೇಲೆ RCB ಮಾಲೀಕರ ವಿರುದ್ಧವೂ ಕೂಡ ದೂರು ದಾಖಲಾಯಿತು. ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಒಂದು ಸಂಸ್ಥೆಗೆ ಆಗ್ಲೇ ಲಾಭದಲ್ಲಿ ಇರುವಂತಹ ಕಾರಣಕ್ಕಾಗಿಯೂ ಮಾರಾಟವನ್ನ ಮಾಡ್ತಾ ಇದೆ ಅನ್ನುವಂತಹ ಒಂದಷ್ಟು ಚರ್ಚೆಗಳಿದೆ. ಜೊತೆಗೆ ಈಗ ಆಗಿರುವಂತಹ ಒಂದಷ್ಟು ಘಟನೆ ಏನಿದೆ, ಈ ಕಾರಣಕ್ಕೂ ಮಾಡಿರ್ಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳು ಸದ್ಯ ಆಗ್ತಾ ಇರುವಂತದ್ದು. ಬಟ್ ಈ ಬಗ್ಗೆ ಈ ಸಂಬಂಧವಾಗಿ ಅಧಿಕೃತವಾಗಿ RCB ಎಲ್ಲೂ ಕೂಡ ಈ ವಿಚಾರವನ್ನ ಬಿಟ್ಕೊಟ್ಟಿಲ್ಲ. ಬಟ್ ಆದ್ರೆ ಚರ್ಚೆ ಈ ಮಟ್ಟದಲ್ಲಿ ಆಗ್ತಾ ಇರುವಂತ ಕಾರಣಕ್ಕಾಗಿ ಹೊಸ ಮಾಲೀಕರ ಹುಡುಕಾಟದಲ್ಲಿ RCB ಇದೆ ಎನ್ನುವಂತ ಒಂದಷ್ಟು ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಈ ಹಿಂದೆ ವಿಜಯ್ ಮಲ್ಯ ಅವರ ಮಾಲೀಕತ್ವದಲ್ಲಿ ಈ RCBಯನ್ನ ತೆಗೆದುಕೊಳ್ಳಲಾಗಿತ್ತು. ಅದಾದ ಬಳಿಕ ವಿಜಯ್ ಮಲ್ಯದಿಂದ ನೇರವಾಗಿ ಯುನೈಟೆಡ್ ಸ್ಪಿರಿಟ್ ಲಿಮಿಟ್ ನ ಮಾಲೀಕತ್ವಕ್ಕೆ RCBಯನ್ನ ಕೊಡಲಾಗಿತ್ತು. ಈಗಲೂ ಕೂಡ ಅವರ ಅಂಡರ್ ಅಲ್ಲೇ ಇರುವಂತದ್ದು. ಬಟ್ ಈಗ ಎಲ್ಲೋ ಒಂದ್ ಕಡೆ ದುರಂತ ಆದ ಬಳಿಕವಾಗಿ ಮನ್ಸಿಗೆ ನೋವಾಗಿಯೋ ಅಥವಾ ಲಾಭದಲ್ಲಿ ಇರುವಂತಹ ಕಾರಣಕ್ಕಾಗಿಯೋ RCB ಮ್ಯಾನೇಜ್ಮೆಂಟ್ ಬೇರೆ ಮಾಲೀಕರನ್ನ ಹುಡುಕಾಟ ಮಾಡ್ತಾ ಇದೆ ಅನ್ನುವಂತಹ ಒಂದಷ್ಟು ಸಾಧ್ಯತೆಗಳು ಇದೆ. ಸೊ ಅಧಿಕೃತವಾಗಿ RCB ಈ ಸಂಬಂಧ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡಬೇಕು. ಆ ಬಳಿಕವೇ ಏನಾಗ್ತಾ ಇದೆ, ಏನಾಗುತ್ತೆ ಎನ್ನುವಂತಹ ಮಾಹಿತಿ ಜೊತೆಗೆ ಒಂದಷ್ಟು ಸ್ಪಷ್ಟ ವಿಚಾರಗಳು ಗೊತ್ತಾಗ್ಲಿದೆ. ಅರವಿಂದ್. ರೈಟ್ ರಾಘು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ನೋಡೋಣ, ಆ ಲಾಭದಲ್ಲಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ಮಾರಾಟ ಮಾಡ್ತಾರೆ ಅಂತಂದರೆ ಐ ಡೋಂಟ್ ನೋ, ನೋಡೋಣ ಅದು ಅವ್ರ ಲೆಕ್ಕಾಚಾರ.